ಸೊ ಅದೇ ಫಸ್ಟೇ ಹೇಳಿದಾಗೆ ವೇ ಅಹೆಡ್ ಆಫ್ ಟೈಮ್ ಈಸ್ ಆಲ್ವೇಸ್. ಅವ್ರಿಗೆ ಭಯ ಇರಲ್ವಾ? ಅಂದರೆ ನಾನು ಈಗ ಜನ 30ರಲ್ಲಿದ್ದಾರೆ, ನಾನು ಯಾವಾಗಲೂ 70-80ರಲ್ಲಿ ಇರ್ತೀನಿ. ಮಧ್ಯದಲ್ಲಿ ಒಂದು 50 ಬರೋದೇ ಆಫ್ಟರ್ ದ ರಿಲೀಸು, ಆಫ್ಟರ್ 2-3 ಪೀಪಲ್ ವಾಚಿಂಗ್ ಇಟ್ ಫಾರ್ ಟೂ ಮೆನಿ ಟೈಮ್ಸ್ ಥರ. ಆದ್ರೂ ದ ರಿಸ್ಕ್ ದಟ್ ಹೀ ಈಸ್ ಟೇಕಿಂಗ್ ಅನ್ನೋದಕ್ಕೆ ಅಗೇನ್ ಪ್ರೊಡ್ಯೂಸರ್ಸ್ ಮನಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ದೇವನಿಂದನೇ ರಿಸ್ಕ್ ಅಲ್ವಾ? ಅವ್ರು ಇರೋದೇ ಹಂಗೆ. ಏನೇ ರಿಸ್ಕ್ ಅಲ್ವಾ? ಅವ್ರು ಅಲ್ಲಿಂದಲೇ ಶುರು ಮಾಡಿರೋದ್ರಿಂದ ಅವ್ರಿಗೆ ಇವಾಗ ನಾರ್ಮಲ್ ಅನ್ಸ್ಬಿಟ್ಟಿದ್ಯಾ? ಅದೇ ರಿಸ್ಕ್ ಅಲ್ವಾ? ಏನೇ ರಿಸ್ಕ್ ಅಲ್ವಾ? ಇದೆಲ್ಲ ಏನು ರಿಸ್ಕ್ ಅಲ್ವಲ್ಲ? ಏನೂ ಇಲ್ಲದ ಜಾಗದಲ್ಲೇ ಅಷ್ಟೊಂದು ರಿಸ್ಕ್ ತಗೊಂಡವ್ರಿಗೆ ಇವತ್ತಿನ ಪೊಸಿಷನ್ ಅಲ್ಲಿ ಇದು ಏನಕ್ಕೆ ಅವ್ರಿಗೆ ರಿಸ್ಕ್ ಅನ್ನೋದು. ಐ ವುಡ್ ಟೆಲ್ ಹಿಮ್ ಟೇಕ್ ಮೋರ್ ರಿಸ್ಕ್. How does he handle? I would tell him take more risk. And ಏನಂತಾರೆ ಅದಕ್ಕೆ? ಏನ್ರಿ ಅದೊಂದು ಇರುತ್ತಲ್ರಿ, ಒಂದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಅಂತ. ಬಟ್ ಐ ವುಡ್ ದೆರ್ ಇಸ್ ಒನ್, ಅದೇ ಒಂದು ಸ್ಕ್ರಿಪ್ಟು ಮುಂಚೆ ಡಿಸ್ಕಸ್ ಮಾಡಿತ್ತು. ನಾನು ತುಂಬ ಸರಿ ಹೇಳಿದ್ದೆ, ಇದು ಮಾಡಿಬಿಡಿ, ಏನಾದರೂ ಹಾಕ್ಕೊಳ್ಳಿ ಮಾಡಿಬಿಡಿ ಅಂತ. ಅದು ಈಗ ಮಾಡೋಕ್ಕಾಗಲ್ಲ ಬಿಡಿ, ಅದು ಸ್ವಲ್ಪ ಮಿಕ್ಸ್ ಆಗಿ ಇದಾಗ್ಬಿಟ್ಟಿದೆ. ಹೌದಾ? ಇದ್ರದ್ದು ವರ್ಜಿನ್ ಸ್ಕ್ರಿಪ್ಟ್ ಒಂದಿತ್ತು ಈ ಸಿನಿಮಾದ್ದು, ಅದು ಇನ್ನೂ ಶೇರ್ ಮಾಡ್ಬೋದಾ? ಇಲ್ಲ ನನಗೆ ಹೇಳಕ್ಕೆ ಬರಲ್ಲ, ಅದೇ ಪ್ರಾಬ್ಲಮ್ಮು. ದ ಪ್ರಾಬ್ಲಮ್ ವಿತ್ ದಟ್ ಈಸ್ ಹೇಳಕ್ಕೆ ಬರೋದೇ ಇಲ್ಲ, ಅದು ಹೇಳೋಕ್ಕೆ ಬರಲ್ಲ, ಹೇಳಕ್ಕೆ ಆಗೋದೇ ಇಲ್ಲ. ಅದು ಅವ್ರ ಬಾಯಿಂದನೇ ಕೇಳಬೇಕು, ಆಮೇಲೆ ನೀವೇ ಯೋಚನೆ ಮಾಡ್ತಾನೆ ಇರ್ತೀರ. ಚಾನ್ಸೇ ಇಲ್ಲ, ಅದು ಚಾನ್ಸೇ ಇಲ್ಲ ಅನ್ನೋ ಥರ ಸಿನಿಮಾ ಅದು. ಮನುಷ್ಯಂಗೆ ಎಲ್ಲಿಂದ ಐಡಿಯಾಸ್ ಬರುತ್ತೆ? ನೀವು ಕೇಳಿರ್ತೀರಲ್ಲ, ಅವ್ರಿಗೆ ಅರ್ಥನೇ ಆಗಲ್ಲಪ್ಪ. ಕೇಳಿದ್ದೀರಾ? ತುಂಬ ಸರಿ ಕೇಳಿದ್ದೀನಿ. ಹೆಂಗೆ ಯೋಚನೆ ಮಾಡ್ತೀರಾ? ಯಾವ ಬುಕ್ಸ್ ಓದ್ತೀರಾ ನೀವು ಹೇಳಿಂತ? ಅಲ್ಲ, ನಾನು ಫಸ್ಟ್ ಆಫ್ ಆಲ್ ಬುಕ್ಸ್ ಓದಲ್ಲ, ಅದು ಬೇರೆ ವಿಚಾರ. ಹೆಂಗ್ರಿ ಹೇಳೋದು? ಅವ್ರು ಜಾರ್ಕೊಂಡ್ಬಿಡ್ತಾರೆ ಅವರು. ಅಯ್ಯೋ, ಫುಲ್ ಹೇಳೋದಿಲ್ಲ ಅವರು. ಬೆಸ್ಟ್ ಪಾರ್ಟ್ ಇಸ್ ಹಿಸ್ ಡ್ಯಾಡ್ ಇಸ್ ಸಿಮಿಲರ್, ಗೊತ್ತಾ? ಅವ್ರ ಡೈಲಾಗ್ ಡೆಲಿವರಿ ಅವ್ರ ಹತ್ರ ನೀವು ಇಂಟ್ರ್ಯಾಕ್ಟ್ ಮಾಡಬೇಕು. ನಾನು ಎಷ್ಟೋ ಸರಿ ಹೇಳಿದ್ದು, ನಿಮ್ಗೆ ಬಂದಿರೋದು ಇದೆ, ಆ ಟೈಮಿಂಗ್ ಗೀಮಿಂಗ್ ಎಲ್ಲ. ಐ ಅಗ್ರಿ ಟೋಟಲಿ. ಪಂಚಸ್ಗಳು ಏನ್ರಿ ಬಂದಿರೋದೇ ಅವರಿಂದ ಅನ್ಸುತ್ತೆ. ಸೂಪರ್. ಆ ಟೈಮಿಂಗು, ಆ ಸಿಚುವೇಶನ್, ಒಂದು ಚಿಕ್ಕ ಒಂದು ಸಣ್ಣ ಕತೆ ಹೇಳ್ಬಿಡ್ತಾರೆ ಅವರು. ಗೇಟ್ ಹತ್ರ ಅಲ್ಲಿ ಮಾತಾಡ್ತಾ 5 ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ಬಿಡ್ತಾರೆ. ಓ, ಎಲ್ಲ ಇಲ್ಲಿಂದ ಡೌನ್ಲೋಡ್. ಅದು ಐ ಥಿಂಕ್ ದಟ್ಸ್ ದೇರ್ ಇನ್ ದ ಜೀನ್ಸ್. ಆ್ಯಂಡ್ ಬಾಕಿದೇನಿದ್ರು ವಿತ್ ದಟ್ ಆ ಟೂಲ್ಸ್ ಹಂಗಿದ್ರೆ ಅದನ್ನ ಇಟ್ಕೊಂಡು ನೀವು ಏನೇನೋ ಹೇಳ್ಕೋತೀರಾ, ದಟ್ ಬಿಕಮ್ಸ್ ನಾಟ್. ಅಂದರೆ ಐ ಡೋಂಟ್ ನೋ, ನಾಟ್ ಮೆನಿ ಪೀಪಲ್ ಹ್ಯಾವ್ ನೋ, ಐ ಡೋಂಟ್ ನೋ, ನಾಟ್ ಮೆನಿ ಪೀಪಲ್ ನೋ ದಿಸ್ ಅನಿಸುತ್ತೆ. ನೀವು ಇಂಟ್ರ್ಯಾಕ್ಟ್ ಮಾಡಿದ್ದೀರಾ ತಂದೆ ಜೊತೆ? ನಾನು ಸಾಕಷ್ಟು ಸರಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಈಸ್ ಅಮೇಝಿಂಗ್. ಆ ಟೈಮಿಂಗು, ಕಾಮಿಡಿ, ಒಂದು ಇದು ಡೈಲಾಗ್ಲು, ವಿಚಿತ್ರ ಲೈನ್ಗಳು ಹೇಳ್ಬಿಡ್ತಾರೆ. ಒಂದು ಸರಿ 1 ಲೈನರ್ಸ್ ಅಂತಾರಲ್ಲ, ಟಪ್ ಅಂತ ಒಂದು ಲೈನ್ ನೋಡಿದ್ರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಸುಪ್ ಅಂತ ಹೋಗಿರುತ್ತೆ. ಏನಂದ್ರಿ ಅಂತ. ಐ ಥಿಂಕ್ ವೆನ್ ಯು ಮೀಟ್ ಹಿಮ್ ಈದರ್ ಹಿ ವಿಲ್ ಶಾಕ್ ಯು ಆರ್ ಸರ್ಪ್ರೈಸ್ ಯು. ಹೌದು, ಉಪ್ಪಿ ಸರ್ ಅವ್ರ ತಂದೆ. ಇಲ್ಲ ಏನಾರು ನಿಮ್ಮ ತಲೆ ಏನಾರು ಬಿಟ್ಟು ಏನೋ ಒಂದು ಹೇಳಿ ಕಳ್ಸಿರ್ತಾರೆ, ರಪ್ಪನೆ. ಅದಕ್ಕೆ ರಪ್ಪನೆ ಹೇಳಿರ್ತಾರೆ ಅಂತ ಗೊತ್ತೇ ಆಗಿರಲ್ಲ. ಸೊ ಇದು 2.0 ವರ್ಷನ್ ಇವರು.